ಎನ್ಸಿಐ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ದಿನಾಂಕ 18/6/2024 ಗದಗ ಜಿಲ್ಲಾ ಕಾರಾಗೃಹದಲ್ಲಿ ಕಾರಾಗೃಹ ಬಂದಿಗಳಿಗೆ ಸಾಹಿತ್ಯ ಪುಸ್ತಕ ಹಾಗೂ ಮಹಿಳಾ ಬಂದಿಗಳಿಗೆ ವಸ್ತ್ರದಾನ ವಿತರಣೆ ಸಮಾರಂಭ ಹಾಗೂ ಕಾನೂನು ಸಾಕ್ಷರತಾ ಕಾರ್ಯಕ್ರಮವನ್ನು ಕಾರಾಗೃಹದಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ನ್ಯಾಯಾಧೀಶರಾದ ಗೌರವಾನ್ವಿತ ನ್ಯಾಯಾಧೀಶರಾದ ಬಸವರಾಜ್, ಪೊಲೀಸ್ ಅಡಿಷನಲ್ SP ಸಂಕದ್ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿವನ್ ಗೌಡ್ರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲೆಯ ಕರ್ನಾಟಕ ರಾಜ್ಯ ಧ್ವನಿ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆ ವತಿಯಿಂದ ಅಧ್ಯಕ್ಷರಾದ ರಜನಿರಾಜ್ ಹಾಗೂ ಪದಾಧಿಕಾರಿಗಳು ಸೇರಿ ವಿತರಣಾ ಸಮಾರಂಭವನ್ನು ಗದಗ ಜಿಲ್ಲೆಯ ಕಾರಾಗೃಹದಲ್ಲಿ ಏರ್ಪಡಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಗದಗ ಲಯನ್ ಮಾಜಿ ರಾಜ್ಯಪಾಲರಾದ ಸುಗುಲ ಗದಗ ಜಿಲ್ಲಾ ಸತ್ಯ ನ್ಯಾಯಾಧೀಶರು, ಬಸವರಾಜ್ ಗದಗ್ ಅಡಿಷನಲ್ SP ಸಂಕದ್, ಎಲೆಮನಿ ತಾಲೂಕಾ ಅಧ್ಯಕ್ಷರಾದ ಯಶೋದಮ್ಮ ರವರು, ರಶ್ಮಿಯವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಓಂ ಶ್ರೀ ಗುರುವೇ ನಮಃ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ಮಂಡ್ಯ ಜಿಲ್ಲೆ ಮದ್ದೂರು ಹಾಗೂ ಜಿಲ್ಲಾ ಕಾರಾಗೃಹ ಮತ್ತು ಲಯನ್ಸ್ ಕ್ಲಬ್ ಗದಗ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇಂದು ಕಾರಾಗೃಹ ಬಂದಿಗಳಿಗೆ ಮನ ಪರಿವರ್ತನೆಗಾಗಿ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ಮಂಡ್ಯ ಜಿಲ್ಲೆ ಮದ್ದೂರು ಅವರು ಸಾಹಿತ್ಯದ ಪುಸ್ತಕಗಳನ್ನು ವಿತರಣೆ ಮಾಡಿದ್ದಾರೆ. ಅದೇ ರೀತಿ ಮಹಿಳಾ ಬಂಧುಗಳಿಗೆ ವಸ್ತ್ರದಾನ ವಿತರಣಾ ಕಾರ್ಯಕ್ರಮ ಜರುಗಲಿದೆ. ಈ ಅಂಗವಾಗಿ ಇಂದು ಕಾನೂನು ಸಾಕ್ಷರತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ಕೆಲವು ಕಡೆ ಬರ್ತಾ ಇದೆ ಯೂಟ್ಯೂಬ್ನಲ್ಲಿ, ಕೆಲವು ಒಬ್ಬರ ಕಡೆಯಿಂದ ಕಳ್ಳತನ ಮಾಡಿ ಅದನ್ನ ತಂದು ಬೇರೆಯವ್ರಿಗೆ ಹಂಚೋದು. ಅದು ನೀವು ಮಾಡ್ತೀರಪ್ಪ, ಅವನೇನಾದ ಅದನ್ನ ಕೆಲವು ಹೇಳ್ತಾರೆ, ನಾನು ಕಳ್ಳತನ ಮಾಡ್ತಿದ್ದೆ, ಕಳ್ಳತನ ಮಾಡಿ ಅದನ್ನ ಬಡವರಿಗೆ ಹಂಚಿದೆ ಅಂತ. ನಿಮ್ಗೆ ಯಾಕೆ ಬೇಕು ಅದು ಬಡವರಿಗೆ ಹಂಚಿದೆ ಹಾಕ್ಬೇಕು ನಿಮ್ಗೆ ಅಂತ? ನಿಮ್ಮ ಆಸ್ತಿಗಳು ಕೊಡ್ರಿ, ಸಮಾಜಕ್ಕೆ ಕೊಡ್ರಿ, ದಾನ ಮಾಡಿ. ನೀವು ಬೇರೆ ಆಸ್ತಿ ಕಳ್ಳತನ ಮಾಡಿ ಇನ್ನೊಬ್ರು ಬಡವರಿಗೆ ಯಾಕೆ ಹಂಚೋದು, ನಿಮ್ಗೆ ಹಾಕ್ಬೇಕು? ಅದನ್ನ ನಾವು ಕಳ್ಳತನ ಮಾಡಿದ್ದೇನೆ ಕೆಲವು ಬರ್ತಾ ಇದೆ, ನಾವು ನೋಡ್ತಾ ಇದ್ದೀವಿ ಯೂಟ್ಯೂಬ್ನಲ್ಲಿ ಬರ್ತದೆ. ಕೆಲವರು ಹೇಳ್ತಾರೆ ಅದನ್ನೇ ಅವರೇ ಹೀರೋಗಳು, ನಾವೇ ಇಲ್ಲ, ನಾವು ಇಂಥ ಒಳ್ಳೆ ಕೆಲಸ ಮಾಡ್ತೀವಿ, ನಮ್ಗೆ ಯಾಕೆ ಗೊತ್ತಾ? ನಿಮ್ಮದಿದ್ದರೆ ಹಂಚಿರಿ, ಸಾರ್ವಜನಿಕರಿಗೆ ಕೊಡಿ, ನಿಮ್ಮ ಆಸ್ತಿ ಕೊಡ್ರಿ. ನೀವು ಬೇರೆ ಆಸ್ತಿ ಅದು ಅವ್ರೇನಾದರೂ ಅಕ್ರಮವಾಗಿ ಆಸ್ತಿ ಗಳಿಸಿದರೆ ಸರ್ಕಾರ ನೋಡ್ಕೊಳ್ಳುತ್ತೆ, ಅದು ಸರ್ಕಾರ ಕ್ರಮ ತಗೊಳುತ್ತೆ. ಅವರು ಅವರು ಲಂಚದಿಂದ ಆಸ್ತಿ ಗಳಿಸಿದಾರೋ ಏನೊಂದು ಗಳಿಸಿದಾರೋ ಅಂತ ಸರ್ಕಾರ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ. ನೀವು ಈ ರೀತಿಯಾಗಿ ಕಾನೂನನ್ನು ಅವರು ಕೈಗೆತ್ತಿಕೊಳ್ಳುವ ಪ್ರಕ್ರಿಯೆ ಅದು ತಪ್ಪು. ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ಲ ಮಹನೀಯರ ಪುಸ್ತಕಗಳು ಇದೆ, ಅವುಗಳೆಲ್ಲ ಎಂಥ ದಾರಿದೀಪ ನಮಗೆ. ಅದನ್ನು ನಾವು ಇದು ತಿಳ್ಕೊಂಡು ನೀವು ಪ್ರತಿಯೊಬ್ಬರು ಓದಿದವರು ನಿಮ್ಮ ಸ್ನೇಹಿತರಿಗೆ ಹೇಳಿಕೊಟ್ರೆ ಅದರಿಂದ ನೀವು ಹೊರಗೆ ಬಂದಾಗ ನೀವು ಹೊಸ ವ್ಯಕ್ತಿಗಳಾಗಿ ಬರಬೇಕು ಮತ್ತು ನೀವು ಸಮಾಜದ ಮುಖ್ಯವಾಹಿನಿಯಲ್ಲಿ ಸೇರಿಕೊಳ್ಬೇಕಾಗಿದೆ. ನಾವು ನಮ್ಮ ಕಲ್ಪನೆ ಪ್ರಕಾರ ಹೋಗೋದ ನಮ್ಮ ನೇರಕ್ಕೆ ನಾವು ನೋಡಿಕೊಂಡ್ರೆ ತಪ್ಪಾಗುತ್ತೆ. ಕಾನೂನು ಏನಿದೆ, ಧರ್ಮ ಏನಿದೆ, ಅದ್ರ ಪ್ರಕಾರ ನಾವು ನಡ್ಕೊಳ್ಬೇಕಾಗಿದೆ. ಈ ಸಮಾಜದ ಮುಖ್ಯವಾಹಿನಿ ಬಂದಾಗ ನೀವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಮುಖ್ಯ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಅದಕ್ಕಾಗಿ ಈ ಪುಸ್ತಕ ವಿತರಣೆ ಇದೆ. ಅದಕ್ಕೆ ತಾವೆಲ್ಲ ಈ ಪುಸ್ತಕಗಳನ್ನು ಓದಿ ಓದಿದವರು ಕೂಡ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಹಪಾಠಿಗಳಿಗೆ ಹೇಳಿ ನೀವು ಹೊರಗೆ ನೀವು ಈ ನ್ಯಾಯಾಂಗ ಬಂಧದಿಂದಾಗಲಿ ಅಥವಾ ನೀವು ಶಿಕ್ಷೆಯಿಂದಾಗಲಿ ಹೊರಗೆ ಬಂದ ನೀವು ಹೊಸ ವ್ಯಕ್ತಿಗಳಾಗಿ ಬರಬೇಕು. ಸಮಾಜದ ಮುಖ್ಯವಾಹಿನಿಗೆ ನೀವು ಸೇರಿಕೊಂಡು ನಿಮ್ಮ ಜೀವನ ಒಂದು ಎಲ್ಲರೂ ಮೆಚ್ಚುವಂತೆ ಇರಬೇಕು. ಆ ದೃಷ್ಟಿಯಿಂದ ಇದನ್ನೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಕೂಡ ಇವರು ಅಲ್ಲಿಂದ ಬಂದು ಈ ಪುಸ್ತಕ ಮತ್ತು ಬಟ್ಟೆ ವಿತರಣೆ ಮಾಡಿದ್ದಾರೆ. ಮತ್ತೆ ಅವರಿಗೆ ಧನ್ಯವಾದ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೀಡಿದ ಎಚ್.ಎ. ಚೌಲೆ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ತಮ್ಮ ಬಿಡುವಿಲ್ಲದ ಕಾರ್ಯದಲ್ಲೂ ಸಹಿತ ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆಗೈದಂಥ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸನ್ಮಾನ್ಯ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಬಸವರಾಜ್ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ಅತಿಥಿಗಳಾಗಿ ಆಗಮಿಸಿದಂಥ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದಂಥ ಮಾನ್ಯ ಶ್ರೀ CS ಶಿವಮೂರ್ತಿ ಸಾಹೇಬರು ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಹೆಚ್ಚುವರಿ ಪೊಲೀಸ್ ಉಪ ಅಧೀಕ್ಷಕರಾದಂಥ ಸನ್ಮಾನ್ಯ ಶ್ರೀ MP ಶಂಕರ್ ಸಾಹೇಬರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಅವರಿಗೆ ಪುಷ್ಪಗುಚ್ಛ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ, ಈ ಕಾರ್ಯಕ್ರಮಕ್ಕೆ ತಮ್ಮ ಸಂಸ್ಥೆಯ ವತಿಯಿಂದ ಸಾಹಿತ್ಯ ಪುಸ್ತಕ ಹಾಗೂ ವಿತರಣಾ ಕಾರ್ಯಕ್ರಮ, ಮಹಿಳಾ ಬಂಧುಗಳಿಗೆ ಪುಸ್ತಕದ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ಮಂಡ್ಯ ಜಿಲ್ಲೆ ಮದ್ದೂರಿನ ಅಧ್ಯಕ್ಷರಾದಂತಹ ಶ್ರೀಮತಿ ರಜನಿ ರಾಜ್ ಮೇಡಮ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಲು ಕೋರಿಕೊಳ್ಳಿ. ಅದೇ ರೀತಿ ಮಹಿಳಾ ಅಧ್ಯಕ್ಷರು ಗದಗ ಜಿಲ್ಲೆಯ ಶ್ರೀಮತಿ ಎಸ್ ಗರ್ಮನಿ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಅವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸುತ್ತೇನೆ. ಧನ್ಯವಾದಗಳು. ಅದೇ ರೀತಿ ಲಯನ್ಸ್ ಕ್ಲಬ್ ಗದಗಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಶ್ರೀ CS ಶಿವಮೂರ್ತಿ ಸಾಹೇಬರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇವೆ. ಅವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ವಿನಂತಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹೆಚ್ಚುವರಿ ಪೊಲೀಸ್ ಉಪ ಕಾನೂನನ್ನು ಕೈಗೆ ತೆಗೆದುಕೊಳ್ಳಬೇಡಿ ಅಂತ ಹೇಳಿದಂತ ಹಾಗೂ ಈ ಪುಸ್ತಕಗಳು ತಮಗೆ ದಾರಿದೀಪವಾಗಲಿ ಅಂತ ನುಡಿಮುತ್ತುಗಳನ್ನು ಹೇಳಿದ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮಗೆಲ್ಲ ಪುಸ್ತಕಗಳನ್ನು ಮತ್ತು ವಸ್ತ್ರಗಳನ್ನು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ಮಂಡ್ಯ ಜಿಲ್ಲೆ ಮದ್ದೂರಿನ ಅಧ್ಯಕ್ಷರಾದಂಥ ಶ್ರೀಮತಿ ರಜನಿ ರಾಜ್ ಅವರು ಎಲ್ಲರಿಗೆ ನಿಮ್ಮ ಪರವಾಗಿ ಒತ್ತಿರಲ್ಲಿ ಇದ್ದಾರಲ್ಲ ಇತ್ತೀಚೆಗೆ ಬಂದವರು ಬಂದ ನೀವು ನಿಮ್ಮ ಪರವಾಗೆಲ್ಲ ಒತ್ತಿಗೆ ಇದ್ದಾರಲ್ಲ ಎಲ್ಲರೂ ಇದ್ದಾರೆ. ಮತ್ತೇನು ಸಮಸ್ಯೆ ಇಲ್ಲ. ಇತ್ತೀಚೆಗೆ ಯಾರು ಹೊಸದಾಗಿ ಬಂದಿದ್ದು ನೀವು ನಿಮ್ಮ ಪರವಾಗಿ ವಕೀಲರಿದ್ದಾರ? ಇಲ್ಲಿ ಗದಗಲ್ಲೇ ಇತ್ತು ಸರ್, ವಾಸ ಮಾಡ್ತಾ ಇದ್ದೆ. ಮೊದಲು ಇಲ್ಲಿ ಫ್ಯಾಮಿಲಿ ಕೋರ್ಟಲ್ಲಿ ಇದಾಗಿತ್ತು, ಇಂತಿ ಜಗಳ ಸರ್. ನನಗೆ ಈಗ ಬೇಲ್ ಮಾಡ್ಯಾರ ಸರ್, ಜಾಮೀನ್ದಾರ್ ಕೊಡ್ರಿ. ಜಾಮೀನ್ದಾರ್ ಯಾರಿಲ್ಲ ಸರ್. ಜಾಮೀನ್ದಾರ್ ಕೊಡ್ಬೇಕಲ್ಲಪ್ಪ. ತಪ್ಸ್ಕೊಂಡು ಹೋದ್ರೆ ಹೆಂಗೆ ಮಾಡ್ಬೇಕು? ನೀವು ತಪ್ಸ್ಕೊಂಡು ಹೋದ್ರೆ ಸಿಗದಿದ್ರೆ ನಿಮ್ಮನ್ನ ಕರ್ಕೊಂಬರೋದು ಹೆಂಗೆ? ಜಾಮೀನ್ದಾರ ಕರ್ಕೊಂಬರ್ತಾರ. ಕಾನೂನು ಪ್ರಕಾರ ಜಾಮೀನು ಕೊಡಬೇಕು. ಎಲ್ಲರಿಗೂ ಹಂಗೆ ಬಿಟ್ಟಿದ್ದೀವಿ. ಇದು ಪವಾರ ನೀವೆಲ್ಲ ವಕೀಲಿಗೆ ಕೊಡ್ತಾ ಬಂದಿರಲ್ಲ, ಬೇರೆ ಬರಲ್ಲ ಅಂದ್ರೆ ನಿನ್ನ ಕೇಸ್ ಮುಂದೆ ಹೋಗುತ್ತೆ. ನಾವು ಜೈಲಿಗೆ ಬೇಗ ಬೇಗ ನಡೆಸ್ಬೇಕಂದ್ರೆ ನೀವು ಸರ್ಕಾರ ವಕೀಲಿ ಬೇಡ ಅಂತೇಳಿ ನೀವು ಕಾಸಿಗೆ ಕೊಡ್ತೀವಿ ಅಂತ ಹೇಳಿದ್ರಿ ಬೇರೆ ವಕೀಲಿಗೆ. ಇಲ್ಲಿ ಕೊಡದೇ ಇದ್ರೆ ಮತ್ತೆ ಲೇಟ್ ಆಗಲ್ವಾ? ನಾವು ಬೇಗ ಜೈಲಿನ ನಿಮ್ಗೆ ಬೇಗ ಮುಗಿಸ್ಬೇಕಂತ ನಾವು ಮಾಡ್ತಾ ಇದೀವಿ. ಬೇಗ ಕೊಡ್ರಿ ವಕೀಲರನ್ನ. ಇಲ್ಲ ಅಂದರೆ ನಾವು ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ವಕೀಲ ನಡೆಸ್ತಾರೆ. ನಾಳೆ ಬರೋಕ್ಕೆ ಹೇಳಿ. ಆಯ್ತಲ್ಲ, ಬೇರೆ ಸಮಸ್ಯೆ ಏನಿಲ್ಲಲ್ಲ. ಈ ಕಾರ್ಯಕ್ರಮ ಜರುಗಲು ಕಾರ್ಯಕರ್ತರಾದಂತಹ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ಮಂಡ್ಯ ಜಿಲ್ಲೆ ಮದ್ದೂರಿನ ಶ್ರೀಮತಿ ರಜನಿ ರಾಜ್ ಮೇಡಮ್ ಅವರು ಕೂಡ ಅವರ ಜೊತೆ ಕೈ ಜೋಡಿಸಿದಂತ ಶ್ರೀಮತಿ ಸುವಳ ಎಸ್ ಗರ್ಮನಿ ಮೇಡಮ್ ಅವರು ಹಾಗೂ ಶ್ರೀಮತಿ ರಶ್ಮಿ ಧ್ವನಿ ಸಂಸ್ಥೆ ವಕೀಲರು, ಶ್ರೀಮತಿ ಯಶೋಧ ಅವರು ಎಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೂ ತಮಗೂ ಪ್ರತಿಯೊಬ್ಬರಿಗೂ ಕೂಡ ಈ ಕಾರ್ಯಕ್ರಮದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮ ಹೀಗೆ ಮುಕ್ತಾಯಗೊಳಿಸಿದೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೀಡಿದ ಎಚ್ ಎ ಚೌಲೆ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ
ಕಾರ್ಯಕ್ರಮಕ್ಕೆ ತಮ್ಮ ಬಿಡುವಿಲ್ಲದ ಕಾರ್ಯದಲ್ಲೂ ಸಹಿತ ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆಗೈದಂಥ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸನ್ಮಾನ್ಯ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಬಸವರಾಜ್ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದಂಥ ಮಾನ್ಯ ಶ್ರೀ CS ಶಿವಮೂರ್ತಿ ಸಾಹೇಬರು ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಹೆಚ್ಚುವರಿ ಪೊಲೀಸ್ ಉಪ ಅಧೀಕ್ಷಕರಾದಂಥ ಸನ್ಮಾನ್ಯ ಶ್ರೀ MP ಶಂಕರ್ ಸಾಹೇಬರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಅವರು ಅಧ್ಯಕ್ಷ ಅವರಿಗೆ ಕೇಳ್ತಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರತಕ್ಕಂಥ ಜಿಲ್ಲಾ ಮತ್ತು ಪ್ರಧಾನ ನ್ಯಾಯಾಧೀಶರಾದ ಶ್ರೀ ಬಸವರಾಜ್ ಸಾಹೇಬರೇ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಧ್ವನಿ ಸಂಸ್ಥೆ ಮಂಡ್ಯ ಜಿಲ್ಲೆ ಮದ್ದೂರು ಹಾಗೂ ಜಿಲ್ಲಾ ಕಾರ್ಯಗಳ ಗದಗ ಮಂಡ್ಯ ಜಿಲ್ಲೆಯಿಂದ ಬಂದಿರತಕ್ಕಂಥ ಶ್ರೀಮತಿ ರಜನಿ ರಾಜ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ಮಂಡ್ಯ ಜಿಲ್ಲೆ ಮದ್ದೂರವರೇ ಹಾಗೂ ಲಯನ್ಸ್ ಕ್ಲಬ್ ಗದಗ ಸಂಸ್ಥೆಯ ಅಧಿಕಾರಿಗಳೇ ಮತ್ತು ನಮ್ಮ ಜಿಲ್ಲಾ ಕಾನೂನು ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ CS ಶಿವಗೌಡ ಸಾಹೇಬರೇ ಹಾಗೂ ಜಿಲ್ಲಾ ಪೊಲೀಸ್ ಉಪಾಧೀಕ್ಷಕರಾಗಿರ್ತಕ್ಕಂಥ ಶ್ರೀ ಶಂಕರ್ ಸಾಹೇಬರೇ ಹಾಗೂ ಇನ್ನಿತರ ಎಲ್ಲ ಅಧಿಕಾರಿ ಬಂಧುಗಳೇ, ಪ್ರತಿ ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಬಂದಿಗಳ ಮನಪರಿವರ್ತನೆ ಕಾರ್ಯಕ್ರಮದ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಂದಿಗಳು ಇಲ್ಲಿಂದ ಬಿಡುಗಡೆಯಾಗಿ ಹೊರಗಡೆ ಹೋದಾಗ ನಿಜವಾಗಿ ಒಂದು ಮನುಷ್ಯರಾಗಿ ಬಾಳಿ ಒಂದು ಒಳ್ಳೆಯ ಮನಸ್ಸು, ಒಳ್ಳೆಯ ವರ್ತನೆ ಹೊಂದಿದೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಮೇಡಮ್ ಅವರು ದಿವಸ ಒಂದು ಒಳ್ಳೆಯ ಮಹಾನ್ ವ್ಯಕ್ತಿಗಳ ಪುಸ್ತಕಗಳನ್ನು ತಂದು ನಮ್ಮ ಬಂದಿಗಳಿಗೆ ವಿತರಿಸಿ ಅವರು ಓದಿ ಒಳ್ಳೆಯ ಮನುಷ್ಯರಾಗಿ ಬಾಳಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬಾಳಿ ಅಂತ ಹೇಳಿ ಒಂದು ದಿವಸ ಒಳ್ಳೆಯ ಒಳ್ಳೆಯ ಪುಸ್ತಕಗಳನ್ನು ತಂದು ವಿತರಣೆ ಮಾಡಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮದ ಎಲ್ಲ ಸಿಬ್ಬಂದಿಗಳ ಪರವಾಗಿ, ಬಂದಿಗಳ ಪರವಾಗಿ ಹಾಗೂ ಇನ್ನಿತರ ಎಲ್ಲ ಸಿಬ್ಬಂದಿಗಳ ಪರವಾಗಿ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಈ ಕಾರಾಗೃಹ ಶ್ರೀನಿವಾಸರಿಗೆ ಹಾಗೂ ಈ ಅಪರಾಧಿಗಳಾಗಿ ಕಾರಾಗೃಹದಲ್ಲಿರುವಂಥ ಎಲ್ಲ ಸಹೋದರ ಸಹೋದರಿಯರು, ಇವತ್ತಿನ ದಿವಸ ನಾವು ಈ ಒಂದು ಬುಕ್ಸ್ ಮತ್ತೆ ಸಾರಿ ಒಂದು ಕೊಡಿ ಕೆಲಸ ಮಾಡ್ತೀವಿ. ಬುಕ್ಸ್ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಒಂದು 100 ಒಳ್ಳೆಯ ವಿಚಾರ ಕಾರ್ಯಗಳಿರ್ತದೆ. ನೀವು ಇಡೀ ದಿವಸ ಟೈಮ್ ಸ್ಪೆಂಡ್ ಮಾಡ್ತಾ ಇರಿ, ಅದ್ರ ಬಗ್ಗೆ ಬುಕ್ ಓದಿದಾಗ ಆ ಒಂದು 100 ವಿಚಾರ ಒಳ್ಳೆಯ ಕಾರ್ಯಗಳು ಬಂದು ಎಲ್ಲಾದರೂ ನಾವು ಆಳವಹಿಸಿಕೊಂಡು ಹೊರಗಡೆ ಹೋಗೋಣ. ಹಾಗೂ ನೀವು ಇಲ್ಲಿ ಒಂದು ಅಪರಾಧ ಮಾಡಿದ್ದಕ್ಕೋಸ್ಕರ ಇಲ್ಲಿ ಹಾಕಿದ್ದಾರೆ. ಸೊ ನೀವು ಶಿಕ್ಷೆ ಅನುಭವಿಸ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ನಮ್ಮ ಜೀವನದಲ್ಲಿ ಎಷ್ಟು ಒಂದು ಒಳ್ಳೆಯ ಟೈಮನ್ನು ಇಲ್ಲಿ ಹಾಳು ಮಾಡಿದ್ದೀವಿ. ಯಾರೋ ಆಕ್ರೋಶದಿಂದ ಮಾಡಿದಂಥ ಅಪರಾಧ ಇರ್ಬೋದು, ಹಾಗೂ ಇನ್ಯಾರೋ ಮಾಡಿದ ಅಪರಾಧ ನಿಮಗೂ ಬಂದಿರ್ಬೋದು, ಏನೇನೋ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಬಟ್ ನೀವು ಹೊರಗಡೆ ಹೋದಾಗ ನಾನು ಮಾಡ್ತಿದ್ದು ಅನ್ನೋ ವಿಚಾರ ನಿಮ್ಗೆ ಬಂದೇ ಬರುತ್ತೆ. ಸೊ ಆ ಒಂದು ವಿಷಯನ ಬೇರೆಯವ್ರ ತೋರಿಸಿಲ್ಲ. ಸೊ ಅದಕ್ಕೋಸ್ಕರ ಬೇರೆಯವ್ರಿಗೆ ಮಾಡಬೇಡ ಬೇಡ ಅಂತ ಒಂದು ಈ ಬುಕ್ಗಳನ್ನ ಓದಿ ತರ್ತಕ್ಕಂಥ ಒಂದು ಒಳ್ಳೆಯ ವಿಚಾರಗಳನ್ನ ಹತ್ತರಲ್ಲಿ ಒಂದಾದ್ರೂ ನಾವು ಆಲೋಚಿಸ್ಕೊಳ್ಳೋಕ್ಕೆ ಒಂದು ಪ್ರಯತ್ನ ಮಾಡಿದ ಒಂದು ಉದ್ದೇಶದಿಂದ ಈ ಬುಕ್ಗಳನ್ನ ನಮಗೆ ಕೊಡ್ತಾ ಇದ್ದೀವಿ. ಎಲ್ರಿಗೂ ಓದಿಗೆ ಬಂದೇ ಬರುತ್ತೆ. ಕಲೀಲಾಗಲಿ ಯಾರು ಓದ್ಬೇಕಲ್ಲ, ಅಟ್ಲೀಸ್ಟ್ ಅವಸರದಿಂದ ಓದಿಸಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಾದ ಜೀವನದಲ್ಲಿ ಒಂದು ಒಳ್ಳೆಯ ಇಂಥ ಸಂಗತಿಗಳನ್ನು ಆಲೋಚಿಸ್ಕೊಂಡು ನೆಕ್ಸ್ಟ್ ಟೈಮ್ ಬದಲಾಗಲೇ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ಕೊಂಡು ನಮ್ಮ ನೈಸ್ ಸಂಸ್ಥೆಯಿಂದ ನಾವು ಮುಂದೆ ಇಲ್ಲಿ ರಕ್ಷಾಬಂಧನ ಮಾಡಲಿಕ್ಕೆ ಬಂದಿದ್ದೀವಿ. ಫಸ್ಟ್ ಲಾಂಗ್ ಬ್ಯಾಕ್ 10 years ಬ್ಯಾಕ್. ಯಾಕಂದರೆ ನಿಮಗೂ ಕೂಡ ನಿಮ್ಗೆ ಹೊರಗಡೆ ಇಟ್ಟಿದ್ದೀವಿ ಅಂತ ಒಂದು ಭಾವನೆ ಬರಬಾರ್ದು ಅನ್ನೋ ಒಂದು ವಿಷಯಕ್ಕೋಸ್ಕರ ನಾವೆಲ್ಲ ಬಂದು ರಕ್ಷಾಬಂಧನ ಮಾಡಿ ಮತ್ತೆ ಊಟ ಉಪಚಾರವನ್ನು ಕೊಟ್ಟು ಹೋಗ್ತಾ ಇದ್ದೀವಿ. ಕ್ರಮೇಣ ನಮಗೆ ಬೇರೆ ಬೇರೆ ಆಗೋಯ್ತು.
ಮುಂದಾದರೂ ಸರ್ ಪರ್ಮಿಷನ್ ಕೊಟ್ಟರು ಅಂದರೆ ನಾವು ಬಂದು ಆ ಒಂದು ರಕ್ಷಾಬಂಧನ ಏನೋ ಒಂದು ಹಬ್ಬವನ್ನು ಜೊತೆಗೆ ನಾವು ಆಚರಿಸಲಿಕ್ಕೆ ಇಷ್ಟಪಡ್ತೀವಿ. ಸರ್ ಪರ್ಮಿಷನ್ ಕೊಟ್ಟರು ಅಂತ. ಸೊ ಇನ್ನೊಂದು ಸರಿ ತಮಗೆಲ್ಲರಿಗೂ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಹೊಂದಿ ನೀವು ಒಂದು ಒಳ್ಳೆಯ ಮನುಷ್ಯನ ಸಿಟಿಜನ್ ಆಗಲಿ ಅಂತ ನನಗೆ ಒಂದು ಆಶಯವನ್ನು ತಮಗೆ ಕೊಡ್ತಾ ಇದೆ. ಇವತ್ತಿನ ದಿವಸ ನಮಗೆ ಇಲ್ಲಿ ಅಂದರೆ ಇವರು ರಜನಿ ಮೇಡಮ್ ಅವರು ಮಂಡ್ಯದಿಂದ ಒಂದು ಗದಗದಲ್ಲಿ ಈ ಥರ ಕಾರ್ಯಕ್ರಮಗಳನ್ನು ಹಾಕಿದ್ದಾರೆ. ಅವರು ನಮ್ಮ ಲೈಫ್ ಸ್ಟೈಲ್ ಸದಸ್ಯರಿಂದ ನಮಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಅವ್ರ ಜೊತೆ ಸೇರಿಸ್ಕೊಂಡು ಇಲ್ಲಿ ನಮಗೆಲ್ಲ ಭೇಟಿಯಾಗಿ ಆ್ಯಕ್ಚುಲಿ ನಾನು ಅದೆಲ್ಲ ಸೇರಿಸಿ ನೋಡಬೇಕು ಅಂತಿದ್ದೆ. ಭಾಳ ದಿವಸ ಆಯ್ತು ನೋಡಿದ್ದೆ. ಈಗ ಹಳೆ ತೋರಿಸ್ತಾರೆ ನೋಡಿ ನೇಸನ್ ಮೆಡಲ್ ಅವರು ಇದನ್ನು ಜೈಲು ನೀವು ಎಷ್ಟು ಬರೀತಿದೆ ಅಂದರೆ ಅವ್ರು ಇಷ್ಟೇ ಒಂದು ಪೀಳಿಗೆಯಲ್ಲಿ ಜಗತ್ತು ಯಾರ ಜೊತೆ ಮಾತಾಡ್ತಿದ್ದೇನಿಲ್ಲ ನಿಮ್ಗೆ ಎಷ್ಟೊಂದು ಸವಲತ್ತು ಕೊಟ್ಟಿದ್ದಾರೆ. ಸೊ ಅದೇ ರೀತಿ ತುಂಬ ವ್ಯತ್ಯಾಸ ಇದೆ. ಸೊ ತಾವೆಲ್ಲ ಒಳ್ಳೆಯದಾಗಿ ಸರ್ವಜ್ಞ ಹೋಗಿ ಒಳ್ಳೆಯದಾಗಲಿ ಅಂತ ನಾನು ಆಶೆ ಪಡ್ಕೊಂಡ ಎಲ್ಲರಿಗೂ ನನ್ನ ಕಾರ್ಯಕ್ರಮಕ್ಕೆ ಪುಸ್ತಕಗಳನ್ನು ಮತ್ತು ವಸ್ತ್ರದಾನವನ್ನು ವಿತರಿಸಿ ಅತಿಥಿ ಸ್ಥಾನ ವಹಿಸಿ ಮಾತಾಡಿ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನ ನೀಡಿದ ರಜನಿ ರಾಜಕಾರಣ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಗಳಾದಂಥ ಮಹಿಳಾ ಅಧ್ಯಕ್ಷರಾದಂತಹ ಶ್ರೀಮತಿ ಸುಗುಳಾರಿ ಎಸ್ ಎಲ್ಮನಿ ಮೇಡಮ್ ಅವರು ಮಾತನಾಡುತ್ತಾರೆ. ಹೊಸರು ಬಂದವ್ರಿಗೆ ಯಾರೋ ವಕೀಲರೆಲ್ಲ ಇದ್ದಾರಲ್ಲ, ನಿಮ್ಮ ಪರ ವಕೀಲ ಇದಲ್ಲ, ಏನು ಸಮಸ್ಯೆ ಇಲ್ಲ. ಏನಾದ್ರು ಮತ್ತೇನು ಸಮಸ್ಯೆ ಇದೆ? ಹೊಸಬ್ರು ಯಾರು ಬಂದಿದ್ದೀರಿ? ಹೊಸದಾಗಿ ಬಂದವರು ಈಗ ಒಂದು ತಿಂಗಳು ಹೇಳ್ತೀನಿ. ನಿಮ್ಮ ಪರ ವಕೀಲರೆಲ್ಲ ಇದ್ದಾರೆ? ಹೌದಾ? ನಿಮ್ಗೆ ವಕೀಲರು ಯಾರು ಕೊಟ್ಟಿಲ್ಲ? ಹೇಳಿದ್ರಲ್ಲಪ್ಪ ಹೇಳಿದೆ ಇಲ್ಲಿ ವಕೀಲರು ಇಲ್ಲ. ನಿನ್ನೆ ಸೋಮವಾರ ದಿವಸ ಕೇಳಿದ್ರೆ ನಾನು ರೌಂಡಾಗ ವಕೀಲರು ಇಲ್ಲ ಅಂತ ಹೇಳಿ ಸರ್. ನಿಮ್ಮ ಪರವಾಗಿ ಯಾರು ಕೇಸನ್ನು ಸಿಗಲಿಲ್ಲ? ಸರ್ ನಾನು ಕೋರ್ಟಲ್ಲಿ ಹಾಜರಾಗಿದೆ ಸರ್. ಏನಾದರೂ ಕನೆಕ್ಷನ್ ಅಷ್ಟೇ ಆಗಿದೆ ಪ್ರತಿ ಕೇಸ್ ಏನು ಹೆಸರು ಕನೆಕ್ಷನ್ ಆಗಿದೆ. ಎಷ್ಟು ಒಪ್ಕೊಂಡಿದ್ದೀರಾ? ಅದು ಸರ್ ಆಯ್ತು. ಹಂಗಿದ್ರೆ ಆಯ್ತು, ನೀವು ಅಷ್ಟೇ ಬಿಡುಗಡೆ ಆಗೋಣ. ಯಾರು ಹೊಸ್ದಾಗಿ ಬಂದಿದೆ ಈಗ ಇತ್ತೀಚೆಗೆ 2 ತಿಂಗಳಿಂದ ಹೊಸ್ದಾಗಿ ಬಂದವರು ಇದ್ದಾರೆ. ನಿಮ್ಮ ಪರವಾಗೆಲ್ಲ ವಕೀಲರಲ್ಲಿದ್ದಾರಾ? ವಕೀಲಿಗೆ ಯಾರು ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ಎಷ್ಟು ದಿನ ಆಯ್ತು ಬರ್ತೀನಿ ವಿಡಿಯೋ ಹಸಿರಾಗಿರುವ ಗೌರವಾನ್ವಿತ ಗಣ್ಯ ನ್ಯಾಯಾಧೀಶರೇ ಹಾಗೂ ಅಧ್ಯಕ್ಷ ಎಸ್ಪಿಯವರೇ ಹಾಗೂ ಈ ಜೈಲಿನ ಸಿಬ್ಬಂದಿ ವರ್ಗದವರಿಗೆ ಬೆಳಗಿನ ವಂದನೆಗಳು. ವೇದಿಕೆ ಮುಂಭಾಗ ಇರುವ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಬೆಳಗಿನ ಶುಭೋದಯ. ಇಲ್ಲಿ ತನಕ ನ್ಯಾಯಾಧೀಶರು ವಿಸ್ತಾರವಾಗಿ ಹೇಳಿದ್ದಾರೆ. ನಾವು ಇದೊಂದೇ ಕಾರಾಗೃಹಕ್ಕೆ ಬರುವುದಲ್ಲ, ರಾಜ್ಯಾದ್ಯಂತ ಎಲ್ಲ ಕಾರಾಗೃಹಗಳಿಗೆ ಭೇಟಿ ಕೊಡ್ತೀವಿ. ಅಲ್ಲಿ ಕೊರತೆಗಳೇನಿದೆ ಅದನ್ನು ನಮ್ಮ ಲಯನ್ಸ್ ಕ್ಲಬ್ಬಿಂದ ನಾವು ಸಹಪಾಠಿಗಳ ಒಳಗೆ ಹೋಗಿ ಅದಕ್ಕೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಜೈಲಿನ ನಿರೀಕ್ಷಕರಿಗೆ ಗಮನಕ್ಕೆ ತಂದು ಅದನ್ನು ಸಹಾಯ ಮಾಡ್ತಾ ಬರ್ತಾ ಇದ್ದೀವಿ. ಇಲ್ಲಿ ತನಕ ಬಳ್ಳಾರಿ ಕಾರಾಗೃಹ ಇರ್ಬೋದು, ಮೈಸೂರು ಕಾರಾಗೃಹ ಇರ್ಬೋದು, ಮಂಡ್ಯ ಕಾರಾಗೃಹ ಇರ್ಬೋದು, ಇದೇ ಥರ ಮಾಡ್ಕೊಂಡು ಬರ್ತಾ ಇದ್ವಿ. ರಾಮನಗರ ಕಾರಾಗೃಹದಲ್ಲೂ ಕೂಡ ಮನಸ್ಸಿನ ಪರಿವರ್ತನೆಗಾಗಿ ಕೆಲವೊಂದು ಹಾಸ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಹೊರಗಡೆ ಇರೋರಿಗೆ ನೋವು ಬಂದಿರ್ತಾರೆ ಹೊರಗಡೆಯಿಂದ. ಹಾಗಾಗಿ ಜೈಲಲ್ಲಿ ಕಾರಾಗೃಹಬಂದಿಗಳಾಗಿ ತುಂಬ ಆಲೋಚನೆಗೊಳಗಾಗಿ ಮಾನಸಿಕವಾಗಿ ಒತ್ತಡ ಕಳ್ಕೊಂಡಿರ್ತಾರೆ. ಹಾಗಾಗಿ ಮನಸ್ಸಿನ ಪರಿವರ್ತನೆಗೆ ಹಾಸ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಮೊನ್ನೆ ಕೂಡ ಅಲ್ಲಿ ನ್ಯಾಯಾಧೀಶರು ಕೂಡ ಬಂದಿದ್ದರು. ಇದೇ ಥರ ಎಲ್ಲ ಕಾರಾಗೃಹಗಳಿಗೂ ಭೇಟಿಗೆ ಕೊಟ್ಟು ಆಪ್ತ ಸಮಾಲೋಚನೆ ಮೂಲಕ ಕೆಲವೊಂದು ಮಹಿಳೆಯರ ಕುಂದುಕೊರತೆಯನ್ನು ಆಲಿಸಿ ಆ ಮನೆಯನ್ನು ತಿರಸ್ಕಾರಗೊಂಡವರಿಗೆ ಅವರಿಗೆ ಹೊರಗಡೆ ಬಂದ ಮೇಲೆ ಅವರಿಗೆ ಒಂದು ಒಳ್ಳೆಯ ಉತ್ತಮವಾದ ಭವಿಷ್ಯವನ್ನು ನಾನು ಕೊಡ್ತಾ ಬಂದಿದ್ದೇನೆ. ಇದು ಸೇರಿ 4-5 ಜನ ಮಹಿಳೆಯರು ಮನೆಯಿಂದ ತಿರಸ್ಕಾರಗೊಂಡಿದ್ದರು. ಅವರಿಗೆ ಕೂಡ ಕೆಲಸವನ್ನು ಕೊಡಿಸಿ ಕೂಡ ಅವರಿಗೆ ಒಂದು ಕುಟುಂಬ ನಿರ್ವಹಣೆಯನ್ನು ಕೂಡ ಮಾಡ್ತಾ ಬರ್ತಾ ಇದ್ವಿ. ಅವ್ರನ್ನ ಮಂಡ್ಯ ರಾಜ್ಯದಿಂದ ಕೆಲಸನ ಮಾಡ್ಕೊಂಡು ಬರ್ತಿದ್ವಿ. ಸಹಪಾಠಿಗಳೆಲ್ಲರೂ ಕೂಡ ನಮ್ಮ ರೇಯನ್ಸರು ಅಧ್ಯಕ್ಷರು ಸಹಪಾಠಿಗಳು ಇದೇ ಥರ ನನಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ತುಂಬ ಧನ್ಯವಾದಗಳು. ಸರ್ ಈ ಕಾರ್ಯಕ್ರಮನ ಮಾಡಬೇಕು ಅಂತ ತುಂಬ ಖುಷಿಪಟ್ಟರು. ಹೇಳಿದ್ರು ಮಾಡೋಣ ಅಂತ. ಆಮೇಲೆ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ನ್ಯಾಯಾಧೀಶ
ಸ್ವೀಕರಣೆ ಒಂದು ಒಳ್ಳೆಯ ಆಲೋಚನೆ ಮಾಡಿ ಸಹಕಾರ ಕೊಟ್ಟರು ಅವರಿಗೆ ತುಂಬ ಹೃದಯದ ಧನ್ಯವಾದ. ಕಾನೂನನ್ನು ಕೈಗೆ ತೆಗೆದುಕೊಳ್ಳಬೇಡಿ ಅಂತ ಹೇಳಿದಂಥ ಹಾಗೂ ಈ ಪುಸ್ತಕಗಳು ತಮಗೆ ದಾರಿದೀಪವಾಗಲಿ ಅಂತ ನುಡಿಮುತ್ತುಗಳನ್ನು ಹೇಳಿದ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮಗೆಲ್ಲ ಪುಸ್ತಕಗಳನ್ನು ಮತ್ತು ವಸ್ತ್ರಗಳನ್ನು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ಮಂಡ್ಯ ಜಿಲ್ಲೆ ಮದ್ದೂರಿನ ಅಧ್ಯಕ್ಷರಾದಂಥ ಶ್ರೀಮತಿ ರಜನಿ ರಾಜ್ ಅವರು ಕೆಲವು ಕಡೆ ಬರ್ತಾ ಇದೆ ಯೂಟ್ಯೂಬ್ನಲ್ಲಿ ಕೆಲವರು ಒಬ್ಬರ ಕಡೆಯಿಂದ ಕಳ್ಳತನ ಮಾಡಿ ಅದನ್ನ ತಂದು ಬೇರೆಯವ್ರಿಗೆ ಹಂಚೋದು. ಅದು ನೀವು ಮಾಡ್ತೀರಪ್ಪ ಅವನೇನಂತ ಅದನ್ನ ಕೆಲವರು ಹೇಳ್ತಾರೆ, ನಾನು ಕಳ್ಳತನ ಮಾಡ್ತಿದ್ದೆ, ಕಳ್ಳತನ ಮಾಡಿ ಅದನ್ನ ಬಡವರಿಗೆ ಹಂಚಿದೆ ಅಂತ. ನಿಮ್ಗೆ ಯಾಕೆ ಬೇಕು ಅದು ಬಡವರಿಗೆ ಹಂಚಿದೆ ಯಾಕೆ ಬೇಕು ನಿಮಗೆ ಅಂತ? ನಿಮ್ಮ ಆಸ್ತಿಗಳು ಕೊಡ್ರಿ, ಸಮಾಜಕ್ಕೆ ಕೊಡ್ರಿ, ದಾನ ಮಾಡಿ. ನೀವು ಬೇರೆ ಆಸ್ತಿ ಕಳ್ಳತನ ಮಾಡಿ ಇನ್ನೊಬ್ರು ಬಡವರಿಗೆ ಯಾಕೆ ಹಂಚೋದು ನಿಮ್ಗೆ ಯಾಕೆ ಬೇಕು? ಅದನ್ನ ನಾವು ಕಳ್ಳತನ ಮಾಡಿದ್ದೇನೆ ಕೆಲವು ಬರ್ತಾ ಇದೆ, ನಾವು ನೋಡ್ತಾ ಇದ್ದೀವಿ ಯೂಟ್ಯೂಬ್ನಲ್ಲಿ ಬರ್ತದೆ. ಕೆಲವರು ಹೇಳ್ತಾರೆ ಅದನ್ನೇ ಅವರೇ ಹೀರೋಗಳು, ನಾವೇ ಇಲ್ಲ ನಾವು ಇಂಥ ಒಳ್ಳೆ ಕೆಲಸ ಮಾಡ್ತೀವಿ, ನಮ್ಗೆ ಯಾಕೆ ಬೇಕು? ನಿಮ್ಮದಿದ್ದರೆ ಹಂಚಿರಿ, ಸಾರ್ವಜನಿಕರಿಗೆ ಕೊಡಿ, ನಿಮ್ಮ ಆಸ್ತಿ ಕೊಡ್ರಿ. ನೀವು ಬೇರೆಯವರ ಆಸ್ತಿ ಅದು ಅವರೇನಾದರೂ ಅಕ್ರಮವಾಗಿ ಆಸ್ತಿ ಗಳಿಸಿದರೆ ಸರ್ಕಾರ ನೋಡ್ಕೊಳ್ಳುತ್ತೆ, ಅದು ಸರ್ಕಾರ ಕ್ರಮ ತಗೊಳುತ್ತೆ. ಅವರು ಅವರು ಲಂಚದಿಂದ ಆಸ್ತಿ ಗಳಿಸಿದಾರೋ ಏನೊಂದು ಗಳಿಸಿದಾರೋ ಅದು ಸರ್ಕಾರ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ. ನೀವು ಈ ರೀತಿಯಾಗಿ ಕಾನೂನನ್ನು ಅವರು ಕೈಗೆತ್ತಿಕೊಳ್ಳುವ ಪ್ರಕ್ರಿಯೆ ಅದು ತಪ್ಪು. ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ಲ ಮಹನೀಯರ ಪುಸ್ತಕಗಳು ಇದೆ, ಅವುಗಳೆಲ್ಲ ಎಂಥ ದಾರಿದೀಪ ನಮಗೆ. ಅದನ್ನು ನಾವು ಇದು ತಿಳ್ಕೊಂಡು ನೀವು ಪ್ರತಿಯೊಬ್ಬರು ಓದಿದವರು ನಿಮ್ಮ ಸ್ನೇಹಿತರಿಗೆ ಹೇಳಿಕೊಟ್ರೆ ಅದರಿಂದ ನೀವು ಹೊರಗೆ ಬಂದಾಗ ನೀವು ಹೊಸ ವ್ಯಕ್ತಿಗಳಾಗಿ ಬರಬೇಕು ಮತ್ತು ನೀವು ಸಮಾಜದ ಮುಖ್ಯವಾಗಿ ನೀವು ಸೇರಿಕೊಳ್ಳಬೇಕಾಗಿದೆ. ನಾವು ನಮ್ಮ ಕಲ್ಪನೆ ಪ್ರಕಾರ ಹೋಗೋದ ನಮ್ಮ ನೇರಕ್ಕೆ ನಾವು ನೋಡಿಕೊಂಡ್ರೆ ತಪ್ಪಾಗುತ್ತೆ. ಕಾನೂನು ಏನಿದೆ, ಧರ್ಮ ಏನಿದೆ ಅದ್ರ ಪ್ರಕಾರ ನಾವು ನಡ್ಕೊಳ್ಬೇಕಾಗುತ್ತೆ. ಈ ಸಮಾಜದ ಮುಖ್ಯವಾಗಿ ಬಂದಾಗ ನೀವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಮುಖ್ಯ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಅದಕ್ಕಾಗಿ ಈ ಪುಸ್ತಕ ವಿತರಣೆ ಇದೆ. ಅದಕ್ಕೆ ತಾವೆಲ್ಲ ಈ ಪುಸ್ತಕಗಳನ್ನು ಓದಿ ಓದಿದವರು ಕೂಡ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಹಪಾಠಿಗಳಿಗೆ ಹೇಳಿ ನೀವು ಹೊರಗೆ ನೀವು ಈ ನ್ಯಾಯಾಂಗ ಬಂದ್ರಿಂದಾಗಲಿ ಅಥವಾ ನೀವು ಶಿಕ್ಷೆಯಿಂದಾಗಲಿ ಹೊರಗೆ ಬಂದ ನೀವು ಹೊಸ ವ್ಯಕ್ತಿಗಳಾಗಿ ಬರಬೇಕು. ಸಮಾಜದ ಮುಖ್ಯವಾಹಿನಿಗೆ ನೀವು ಸೇರಿಕೊಂಡು ನಿಮ್ಮ ಜೀವನ ಒಂದು ಎಲ್ಲರೂ ಮೆಚ್ಚುವಂತೆ ಇರಬೇಕು. ಆ ದೃಷ್ಟಿಯಿಂದ ಇದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಕೂಡ ಇವರು ಅಲ್ಲಿಂದ ಬಂದು ಈ ಪುಸ್ತಕ ಮತ್ತು ಬಟ್ಟೆ ವಿತರಣೆ ಮಾಡಿದ್ದಾರೆ. ಮತ್ತೆ ಅವರಿಗೆ ಧನ್ಯವಾದ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸನ್ಮಾನ್ಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ಸಾಹೇಬರು ಉದ್ಘಾಟನಾ ಪರನ್ನು ಹೇಳ್ಬೇಕಂತ ಅವರಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಲಾಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವ ಹೆಚ್ಚುವರಿ ಸಂಘದವರೇ, ನಮ್ಮ ನ್ಯಾಯಾಧೀಶರ ಸಿಲ್ಗೌಡ ಅವರೇ, ರಜನಿ ರಾಜ್ ಅಧ್ಯಕ್ಷರು, ಈ ಕರ್ನಾಟಕ ರಾಜ್ಯ ಮಹಿಳಾ ಮಕ್ಕಳ ಧ್ವನಿ ಸಂಸ್ಥೆಯ ಮಂಡ್ಯ ಜಿಲ್ಲೆ ಮದ್ದೂರು ಸುಬ್ರ ಎಸ್ ಎಲ್ಲ ಸಿಬ್ಬಂದಿಯವರೇ, ಈ ದಿನ ಈ ಮಂಡ್ಯ ಜಿಲ್ಲೆ ಮದ್ದೂರಿನ ಒಂದು ಮಕ್ಕಳ ಧ್ವನಿ ಸಂಸ್ಥೆಯಿಂದ ಒಂದು ಈ ವಿಚಾರಣೆಯ ವಿತರಣೆಗಾಗಿ ಒಂದು ಪುಸ್ತಕ ವಿತರಣಾ ಕಾರ್ಯಕ್ರಮ, ಅದೇ ರೀತಿಯಾಗಿ ವಸ್ತುದಾನ ವಿತರಣಾ ಕಾರ್ಯಕ್ರಮ, ಅದರ ಜೊತೆಗೆ ಕಾನೂನು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ನಾವು ನೋಡ್ತಾ ಇದ್ದು ಇವರು ರಜನಿ ರಾಜ್ ಮತ್ತು ಶುಭ್ರ ಮತ್ತು ಲಕ್ಷ್ಮೀ ಇವರು ಮಂಡ್ಯದಿಂದ ಮಂಡ್ಯ ಮದ್ದೂರಿಂದ ಅವರು ಇಲ್ಲಿವರೆಗೆ ಇದು ಅವರ ಸಾಮಾಜಿಕ ಕಳಕಳಿ.
ನ್ಯಾಯದಿಂದ ಹೊರಗೆ ಹೋದರೆ ಈ ನ್ಯಾಯಕ್ಕೆ ಬಂದಂತೆ ಹೊರಗೆ ಹೋದರೆ ಅವರ ಜೀವನ ಚೆನ್ನಾಗಿರುವ ಉದ್ದೇಶದಿಂದ ಅವರು ಇಲ್ಲಿ ಬಂದು ಪುಸ್ತಕ ಹಂಚಿಕೆಯಾಗಿ ಅದಕ್ಕಾಗಿ ವಸ್ತ್ರ ವಿತರಣೆಗಾಗಿ ಮಾಡಿದರೆ ಅವರಿಗೆ ಮೊದಲನೇದಾಗಿ ನಾನು ಸಲ್ತೇನೆ. ಅದೇ ರೀತಿಯಾಗಿ ನಾವು ಇಲ್ಲಿ ಇದ್ದೀರಿ, ನೀವು ಮಾಡಿದ ತಪ್ಪು ಅಥವಾ ಬೇರೆಯವರು ಮಾಡಿದ ತಪ್ಪು ಈಗ ನೀವು ನ್ಯಾಯಕ್ಕೆ ಬಂದಿದ್ದೀರಿ. ಈಗ ನೀವು ಕೆಲವರಿಗೆ ಈಗ ವಿಚಾರಣೆ ಅವಧಿಯಲ್ಲಿ ಜಾಮೀನು ಸಿಗ್ಬೋದು. ಅದೇ ರೀತಿಯಾಗಿ ಕೆಲವರು ಜಾಮೀನು ಸಿಗದೆ ವಿಚಾರಣೆ ಆಗಿ ಬಿಡುಗಡೆ ಆಗ್ಬೋದು. ಅದಕ್ಕಾಗಿ ನೀವು ಕೆಲವು ಶಿಕ್ಷೆ ಆಗಿ ಬಿಡುಗಡೆ ಆಗ್ಬೋದು. ಆಗ ನೀವು ಸಮಾಜ ಜೊತೆ ಅವರಿಗೆ ಇರಬೇಕಾಗುತ್ತದೆ. ಆಗ ನಿಮ್ಮ ಜೀವನ ಹೇಗೆ ಇರಬೇಕು ಎನ್ನುವುದರ ಬಗ್ಗೆ ಈ ಎಲ್ಲ ಮಹನೀಯರ ಪುಸ್ತಕಗಳಲ್ಲಿ ಅವುಗಳನ್ನು ತಾವೆಲ್ಲ ಓದಬೇಕು. ಅದು ನೀವು ಓದಿದವರು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಹಪಾಠಿಗಳಿಗೆ ಅವ್ರಿಗೆ ಹೇಳ್ಬೇಕು, ನಿಮ್ಮ ಜೀವನ ಒಳ್ಳೆಯದಾಗಬೇಕು. ಅದೇ ರೀತಿಯಾಗಿ ಯಾರು ವಿದ್ಯಾಭ್ಯಾಸ ಅದಕ್ಕೂ ನೀವು ಇರ್ತವೆ ಓದೋಕೆ ಅವಕಾಶ ಇದೆ. ನೀವು ಅಕ್ಷರಾಭ್ಯಾಸ ಕೂಡ ಇಲ್ಲಿ ಮಾಡ್ಬೋದು. ಇದನ್ನ ನಾವು ಹೊರಗೆ ಕೆಲವರು ನೋಡ್ತೀವಿ, ಕೆಲವು ಜಾಮೀನು ಮೇಲೆ ಹೋಗ್ತಾರೆ. ಹೋದ ನಂತರ ಮತ್ತೆ ಅವರು ಯಾರು ದೂರು ಕೊಟ್ಟಿರ್ತಾರೆ ಅವರಿಗೆ ಮತ್ತೆ ಸಾಕ್ಷಿಗಳಿಗೆ ಬೆದರಿಕೆ ಆಗ್ತಾರೆ. ಇದರಿಂದಾಗಿ ನಿಮ್ಮ ಜಾಮೀನು ರದ್ದು ಆಗುತ್ತದೆ. ಆಗ ನಿಮ್ಮ ಜಾಮೀನು ಹೊರಗೆ ಹೋಗಿದ್ರೆ ವಿಚಾರಣೆ ಆಗೋದು. ವಿಚಾರಣೆ ಆದ್ಮೇಲೆ ಕೂಡ ನೀವು ಮತ್ತೆ ಅಂತ ಕೆಲಸ ಕೈ ಹಾಕೋದು. ಅದೇ ರೀತಿಯಾಗಿ ಕೆಲವರು ಬಿಡುಗಡೆ ಆಗಿ ಹೋಗ್ತಾರೆ. ಬಿಡುಗಡೆ ಆಗಿ ಹೋದ್ಮೇಲೆ ನಮ್ಮ ನ್ಯಾಯಾಲಯ ಬಿಡುಗಡೆ ಮಾಡಿದ್ರೆ ನಾವೇನ್ ಮಾಡಿದ್ರೆ ಮತ್ತೆ ಅದೇ ಅಪರಾಧ ಹೋಗ್ತಾರೆ. ಉದಾಹರಣೆ ನಾವು ಮಾಡಿದ್ರೆ ಈ ಕಳ್ಳತನ ಮತ್ತೆ ಕಳ್ಳತನ ಮಾಡಿ ಅವರು ಮತ್ತೆ ಜೈಲಿಗೆ ಬರ್ತಾರೆ. ಅದೇ ರೀತಿಯಾಗಿ ಮತ್ತೆ ಅದೇ ಅಪರಾಧ ಮಾಡ್ತಾರೆ. ಈಗ ಇಂಥ ಅಪರಾಧ ಮತ್ತೆ ನಾವು ಎರಡನೇ ಸಲ ಅದೇ ಅಪರಾಧ ಮಾಡಿ ಕಳ್ಳತನ ಮಾಡಿದ್ರೆ ಮತ್ತೆ ಬಂದು ಅವರಿಗೆ ಹೆಚ್ಚಿನ ಶಿಕ್ಷೆ ಆಗುತ್ತೆ. ಅದೇ ರೀತಿಯಾಗಿ ಮತ್ತೆ ನೀವು ಹೋದ್ರೆ ಅದೇ ರೀತಿ ಆಗುತ್ತೆ. ಇನ್ನೊಂದು ನಾವು ಈ ಬಂದು ನೋಡ್ರೆ ಈ ಒಂದು 3 ಪ್ರಕರಣಗಳಲ್ಲಿ ಅವರು ತಮ್ಮ ಹೆಂಡತಿಗೆ ಒಂದು ಅನುಮಾನ ಕೊಟ್ಟು ಅವ್ರನ್ನ ಕೊಲೆ ಮಾಡಿದ ಕೇಸ್ 3 ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ. ಎರಡರಲ್ಲಿ ಶಿಕ್ಷೆ ಪ್ರಕಟಣೆ ಮಾಡಿ ಇನ್ನೊಬ್ಬರು ಶಿಕ್ಷೆ ಆಗಿದೆ. ಅದರಲ್ಲಿ ಈ ಹೆಂಡತಿಯ ನಡತೆ ಬಗ್ಗೆ ಅನುಮಾನ ಪಟ್ಟು ಒಂದು ಅವರು ಕೊಲೆ ಮಾಡಿದ್ದಾರೆ. 2 ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದೇನೆ ನಾನು. ಈಗ ನಾವು ನಮ್ಮಲ್ಲಿ ಗಂಡ ಹೆಂಡತಿ ಮತ್ತೆ ಏನಾದರೂ ಇದ್ರೆ ಅದನ್ನ ನಾವು ಕಾನೂನು ಪ್ರಕಾರ ಬಗೆಹರಿಸಬೇಕು. ಅದು ಬಿಟ್ಟು ನಾವು ನಮ್ಮ ಈ ಕಾನೂನನ್ನು ನಾವು ಕೈಗೆತ್ತಿಕೊಂಡ್ರೆ ಅದೇನಾಗುತ್ತೆ, ಮುಂದೆ ನಾವು ಜೈಲಿಗೆ ಹೋಗಬೇಕಾಗುತ್ತೆ. ಮತ್ತೆ ನಿಮ್ಮ ಮಕ್ಕಳು ಏನಾದ ಆರೋಪಿಯ ಮಕ್ಕಳು ಅಥವಾ ಶಿಕ್ಷಣದ ಮಕ್ಕಳು ಕೂಡ ಅವರು ಅನಾಥರಾಗ್ತಾರೆ. ಈ ರೀತಿ ನಡೀತೆ ಅದೇನಾದ್ರಿಲ್ಲ ನಾವು ಅದು ಈ ಜೈಲಲ್ಲಿ ಇರೋದಕ್ಕೆ ಬಂದು ಆಗುತ್ತೆ, ತೊಂದರೆ ಆಗುತ್ತೆ. ನೀವು ಡೈವರ್ಸ್ ಕೇಸ್ ಹಾಕ್ಬೇಕಾಗುತ್ತೆ. ಒಂದು ರೀತಿಯಂಥದ್ದು ಏನಾದ್ರು ಇದ್ರೆ ಸುಮ್ಮನೆ ಕೇವಲ ಬರೀ ಕಲ್ಪನೆ ಮಾಡಿಕೊಂಡು ಹೀಗೆ ನನ್ನ ಹೆಂಡತಿ ನಡತೆ ಸರಿ ಇರಲಿಲ್ಲ ಅಂತ ಅವನು ಕೊಲೆ ಮಾಡಿ ನೀವು ಕಾನೂನು ಕೈಗೆತ್ತಿಕೊಂಡು ನೀವು ಜೈಲಲ್ಲಿ ಇರೋದು ಇದು ಕಾನೂನಿನ ಪ್ರಕಾರ ತಪ್ಪ. ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕಂತ ಅವರಲ್ಲಿ ಕೇಳಬೇಕಾಗ್ತದೆ. ಮಹಿಳಾ ವಿಚಾರಣಾ ಬಂಧಿಗಳು ಬಂದು ವಸ್ತ್ರವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ. ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ಮಂಡ್ಯ ಜಿಲ್ಲೆ ಹಾಗೂ ಸಹಾಯಕ ಪ್ರಾಯೋಜಕರು ಲೈಫ್ ಅವರ ಶಾಸನದಲ್ಲಿ ಈ ಪುಸ್ತಕಗಳ ವಿತರಣೆ ಹಾಗೂ ವಸ್ತ್ರದಾನ ಕಾರ್ಯಕ್ರಮ ಜರುಗಲಿದ್ದು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆಗೂ ಹಾಗೂ ಗದಗಿನ ಲೈಫ್ ಸಂಸ್ಥೆಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಸಂಸ್ಥೆಯು ತಮ್ಮೆಲ್ಲರಿಗೂ ಅತ್ಯಂತ ಮಹತ್ವದ ಪುಸ್ತಕಗಳನ್ನು ತಂದಿದ್ದಾರೆ. ಶ್ರೀ ರಾಮಕೃಷ್ಣ ಪರಮಹಂಸ ಇರ್ಬೋದು, ಸ್ವಾಮಿ ವಿವೇಕಾನಂದ ಇರ್ಬೋದು, ಬಸವೇಶ್ವರ ಇರ್ಬೋದು. ಅಟ್ಲೀಸ್ಟ್ ಅವರ ವಿಚಾರಗಳನ್ನು ನಾವು ಒಂದಿಷ್ಟು ಓದಿದ್ರೆ ಅವರಂತೆ ಆಗದಿದ್ದು ಸಹಿತ ಅವರ ನುಡಿಗಳು ನಮ್ಮ ಮನಸ್ಸಿನಲ್ಲಿ ಬರಲಿ ಅನ್ನೋ ಒಂದು ಸದುದ್ದೇಶದಿಂದ, ಒಳ್ಳೆಯ ವಿಚಾರಗಳು ನಮ್ಮಲ್ಲಿ ಅಳವಡಿಕೆ ಆಗಲಿ ಅನ್ನೋ ಸದುದ್ದೇಶದಿಂದ ಅವರು ತಮ್ಮೆಲ್ಲ ಪುಸ್ತಕಗಳ ವಿತರಣೆ ಮಾಡ್ತಿದ್ದಾರೆ.
ಅವುಗಳನ್ನ ದಿನನಿತ್ಯ ಓದುವುದರ ಮೂಲಕ ತಮ್ಮ ಮನಸ್ಸನ್ನ ಪರಿವರ್ತನೆ ಮಾಡಿಕೊಳ್ಳಬಹುದು. ಅಂತ ಪುಸ್ತಕಗಳನ್ನ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ಸಾಹೇಬರು ಪುಸ್ತಕಗಳ ವಿತರಣೆಯನ್ನ ಜೈಲಧಿಕಾರಿಗಳಿಗೆ ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾರೆ. ಪುಸ್ತಕಗಳ ವಿತರಣೆ ಕಾರ್ಯಕ್ರಮ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಈ ಅಧೀಕ್ಷಕರಿಗೆ ಪುಸ್ತಕಗಳನ್ನು ಹಸ್ತಾಂತರಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಅದೇ ರೀತಿ ವೇದಿಕೆ ಮೇಲಿರುವ ಎಲ್ಲಾ ಗಣ್ಯರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಬಸವೇಶ್ವರ ಮುಂತಾದ ಮಹನೀಯರ ಪುಸ್ತಕಗಳನ್ನು ಈ ಕಾರ್ಯಕ್ರಮಕ್ಕೆ ನೀಡಿದ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆಗೆ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಈ ಕಾರ್ಯಕ್ರಮವನ್ನು ಸವಿನಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕೂಡ ಸಸಿಗೆ ನೀರು ಹಾಕುವುದರ ಮೂಲಕ ಈ ಒಂದು ಮಹತ್ವದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಅವರಿಗೆ ಸವಿನಯ ಪ್ರಾರ್ಥನೆ. ಸ್ವಾಗತವನ್ನು ಬಯಸುತ್ತೇನೆ. ಅವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ವಿನಂತಿ. ಹಾಗೂ ಮತ್ತೊಬ್ಬ ಅತಿಥಿಗಳಾದಂತಹ ಮಹಿಳಾ ಹೋರಾಟಗಾರ್ತಿ, ಧ್ವನಿ ಸಂಸ್ಥೆಯ ವಕೀಲರು ಆದಂತಹ ಧ್ವನಿ ಸಂಸ್ಥೆ ವಕೀಲರಾದ ಶ್ರೀಮತಿ ರಶ್ಮಿ ಮೇಡಮ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ಧನ್ಯವಾದಗಳು. ಅದೇ ರೀತಿ ಮಹಿಳಾ ಹೋರಾಟಗಾರ್ತಿಯಾದಂತಹ ಶ್ರೀಮತಿ ಯಶೋಧ ಮೇಡಮ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಅವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ವಿನಂತಿ. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ, ಈ ಕಾರ್ಯಕ್ರಮಕ್ಕೆ ತಮ್ಮ ಸಂಸ್ಥೆಯ ವತಿಯಿಂದ ಸಾಹಿತ್ಯ ಪುಸ್ತಕ ಹಾಗೂ ವಿತರಣಾ ಕಾರ್ಯಕ್ರಮ, ಮಹಿಳಾ ಬಂಧುಗಳಿಗೆ ಪುಸ್ತಕದ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ಮಂಡ್ಯ ಜಿಲ್ಲೆ ಮದ್ದೂರಿನ ಅಧ್ಯಕ್ಷರಾದಂತಹ ಶ್ರೀಮತಿ ರಜನಿರಾಜ್ ಮೇಡಮ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಲು ಕೋರಿಕೊಳ್ಳಿ. ಅದೇ ರೀತಿ ಮಹಿಳಾ ಅಧ್ಯಕ್ಷರು ಗದಗ ಜಿಲ್ಲೆಯ ಶ್ರೀಮತಿ ಎಸ್ ಗರ್ಮನಿ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಅವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಲು ವಿನಂತಿ. ಧನ್ಯವಾದಗಳು. ಅದೇ ರೀತಿ ಲಯನ್ಸ್ ಕ್ಲಬ್ ಗದಗಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಶ್ರೀ ಸಿ.ಎಸ್. ಶಿವಕುಮಾರ್ ಸಾಹೇಬರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಅವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ವಿನಂತಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹೆಚ್ಚುವರಿ ಪೊಲೀಸ್ ಓಂ ಶ್ರೀ ಗುರುವೇ ನಮಃ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ಮಂಡ್ಯ ಜಿಲ್ಲೆ ಮದ್ದೂರು ಹಾಗೂ ಜಿಲ್ಲಾ ಕಾರಾಗೃಹ ಮತ್ತು ಲಯನ್ಸ್ ಕ್ಲಬ್ ಗದಗ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇಂದು ಕಾರಾಗೃಹ ಬಂದಿಗಳಿಗೆ ಮನ ಪರಿವರ್ತನೆಗಾಗಿ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ಮಂಡ್ಯ ಜಿಲ್ಲೆ ಮದ್ದೂರು ಅವರು ಸಾಹಿತ್ಯದ ಪುಸ್ತಕಗಳನ್ನು ವಿತರಣೆ ಮಾಡಿದ್ದಾರೆ.
ಅದೇ ರೀತಿ ಮಹಿಳಾ ಬಂಧುಗಳಿಗೆ ವಸ್ತ್ರದಾನ ವಿತರಣಾ ಕಾರ್ಯಕ್ರಮ ಜರುಗಲಿದೆ. ಈ ಅಂಗವಾಗಿ ಇಂದು ಕಾನೂನು ಸಾಕ್ಷರತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ಸಾಹೇಬರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಅವರಿಗೆ ಪುಷ್ಪಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಕಾರ್ಯಕ್ರಮದ ಅಧೀಕ್ಷಕರಾದಂತಹ ಶ್ರೀ ಎಚ್ ಎ ಚೌಧರಿ ಅವರು ವಹಿಸಿಕೊಳ್ತಾ ಅವರಿಗೂ ಸಹಿತ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಬಯಸುತ್ತೇನೆ. ಬನ್ನಿ ಸರ್